ಪಾರ್ವತ್ಯೈ ಗುರವೇ ನಮಃ. ವಿಘ್ನೇಶಾಯ ಸರಸ್ವತ್ಯೈ ಪಾರ್ವತ್ಯೈ ಗುರವೇ ನಮಃ. ದಕ್ಷಿಣಾಮೂರ್ತಯೇ ಜಯ ಸರ್ವಕಾರ್ಯಾರ್ಥ ಸಿದ್ಧಯೇ. ದೇವದೇವರ ದೇವ ದೇವನಲ್ಲ ದೇವದೇವರ ದೇವನಲ್ಲ. ಓ ದೇವ ದೇವರ ದೇವನಲ್ಲ. ದೇವದೇವರ ದೇವ ದೇವನಲ್ಲ. ಗಜಮುಗ ಹರೇ ರಮಣ ಗೋವಿಂದ ನಾರಾಯಣ ಗಣಕ ತರಿಕಣ ಗಣಕ ತಿತ್ತ ಅಯ್ಯಂತ ತಿಂದ ಹೇ ಗೋಪಾಲಗ ಹೇ ಕೃಪಾ ಜನನಿ ಹೇ ಸಿಂಧು ಕನ್ಯಾಪತಿ ಹೇ ರಾಮಾನುಜ ಹೇ ಜಗತ್ರಯ ಗುರು ಹೇ ಪುಂಡರೀಕಾಕ್ಷ ಹೇ ಕಂಸಾಂತಕ ಹೇ ಗಜೇಂದ್ರ ಶುಭಕೃತ ಹೇ ರಾಮ ಹೇ ಮಾಧವ ಹೇ ಗೋಪಿ ಜನನಾಥ ಪಾಲಯ ಪದಂ ಧ್ಯಾಯಮೇ ಚಿತ್ತೇ ಸದಾ. ಕಡ್ಗಾಡಿ ಮತ್ಸ್ಯವತಾರ ಗೋವಿಂದ ಮತ್ಸ್ಯವತಾರ ಗೋವಿಂದ ಕೂರ್ಮವತಾರ ಗೋವಿಂದ ಕ್ರೋಢಕರ ಗೋವಿಂದ ಕ್ರೋಢಕರ ಗೋವಿಂದ
ಸಾಯುಜದ ಗತಿಯ ಬೇಡುವರಲ್ಲೋ ರತಿಪತಿ ಪೀತನೆ ಸದ್ಗತಿಯ ಬೇಡುವರಲ್ಲೋ ರತಿಪತಿ ಪೀತ ಓಡಿ ಬಾ ಬಾರೋ ಮನೆಗೆ ಕೃಷ್ಣಯ್ಯ ಓಡಿ ಬಾ ಬಾರೋ ಮನೆಗೆ ತಾತಯ್ಯ ದಿನ 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 ಕದಿನ ತಯ್ಯ ತಯ್ಯ ತಾದಿ ತಕ ತಾತಯ್ಯ ದಿನ 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 ಕ ತೋಂದ ತೋಂದ ತಾದೆ ದಿಂ ದಿನ ಇಂದಿರೆಗೆ ತಲೆಬಾಗಿ ಪರಮಾನಂದ ಭಕ್ತಿಯೊಳಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾದ್ಯಮರರಿಂಗೆರಗಿಯೇ ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ಕವಿಗಳ ಬೇಡವೇ ಕಥಾಮೃತವ
ಪುರಮತಿ ಭೀಷ್ಮಕಗೆ ಕರೆಯೋಳು ವೈರಪ್ಪನೇಶ್ವರಿ ಗುಂಡಿನ ಪುರಮತಿ ಭೀಷ್ಮಗೆ ಗುಂಡಿನ ಪುರಮತಿ ಭೀಷ್ಮಗೆ ಕರ್ರಳರಿವರು ಸುದ್ದಿಯೋರ್ವರು ಜನಿಸಿರೆ ಮಂತ್ರಿಗಳೇ, ಯಾದವರಲ್ಲಿ ಹಲವಾರು ಪಂಗಡ, ಅದರಲ್ಲಿ ಒಂದು ವಿಭಾಗದವರು ನಾವು. ಕುಂಡಿನಾ ನಗರ ನಮ್ಮ ಆಡಳಿತ ಕೇಂದ್ರ ಸ್ಥಾನ. ವಂಶದ ಹಿರಿಯರಿಂದ ಬಂದ ಅಧಿಕಾರವನ್ನು ವಹಿಸಿಕೊಂಡು ಪ್ರಜಾರಂಜಕನಾಗಿ ಆಡಳಿತವನ್ನು ನಡೆಸುತ್ತಿದ್ದೇನೆ. ರಾಜಕೀಯವಾಗಿ ಯಾವುದೇ ಚಿಂತೆ ಇಲ್ಲ, ಇನ್ನು ಸಾಂಸಾರಿಕವಾಗಿಯೂ ಸಂತೃಪ್ತಿ. ಪಟ್ಟದರಸಿಯಲ್ಲಿ ರುಗ್ಮ, ರುಗ್ಮರಥ, ರುಕ್ಮಬಾಹು, ರುಕ್ಮೇಶ, ರುಕ್ಮಮಾಲಿನಿ ಎಂಬ 5 ಮಂದಿ ಗಂಡು ಮಕ್ಕಳನ್ನು, ರುಕ್ಮಿಣಿ ಎಂಬ ತರುಣಿಯರನ್ನು ಪಡೆದು ತುಂಬು ಸಂಸಾರಿಯಾಗಿದ್ದೇನೆ. ಮಗಳೀಗ ಪ್ರಾಯ ಪ್ರಬುದ್ಧಳಾಗಿದ್ದಾಳೆ. ಮಂತ್ರಿಗಳೇ, ನನ್ನ ಮಗಳ ಮದುವೆ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯವೇನು? ದೊರೆಗಳೇ, ಸರಿಯಾಗಿ ಯೋಚಿಸಿದ್ದೀರಿ. ಈ ವಿಷಯದಲ್ಲಿ ನಮ್ಮ ಸಲಹೆಯನ್ನು ಕೇಳುವುದು ಸೂಕ್ತವಾದರೂ ನಿಮ್ಮ ಹಿರಿಯ ಮಗನಾದ ರುಗ್ಮನಲ್ಲಿ ವಿಚಾರಿಸಿ ಅವನ ಅಂತರಂಗವನ್ನರಿತು ಮುಂದುವರಿಯುವುದೇ ಲೇಸು ಎಂಬುದು ನಮ್ಮ ಅಭಿಪ್ರಾಯ. ಮಂತ್ರಿಗಳೇ, ಪ್ರಭು, ಸರಿಯಾಗಿಯೇ ಹೇಳಿದ್ದೀರಿ. ಇಂತಹ ವಿಚಾರದಲ್ಲಿ ದುಡುಕಬಾರದು. ಹೋಗಿ ಮಗನನ್ನು ಸಭೆಗೆ ಬರ ಹೇಳಿ. ಜನಕ, ನಿಮ್ಮ ಮಗ ರುಕ್ಮನ ಪ್ರಣಾಮಗಳು. ಎದ್ದೇಳು ಮಗನೇ, ಶುಭವಾಗಲಿ. ಅಪ್ಪ, ಅರುಳಬೇವುದು ಎಂದ ಅರುಳಬೇವುದು ಎಲ್ಲ ಕರೆಸಿದಂದಗಳೆಯೋ ಅರುಳಬೇವುದು ಎಲ್ಲ ಕರೆಸಿದಂದಗಳೆಯೋ ಹೊರತೆಗೆಳಲು ತ್ವರೆಯಾದಿಂದ ಹೊರತೆಗೆಳಲು ತ್ವರೆಯಾದಿಂದ ಹರಿಗಳಾಗವನು ರಾಜನೇ ಭಕ್ತನೇ ಇರುವಗುಂದಕವೇ ಎನ್ನಲು ಜನಕ, ಮಗನೇ, ಅನಿರೀಕ್ಷಿತವಾಗಿ ತಮ್ಮಿಂದ ಕರೆ ಬಂತು. ರಾಜಕೀಯದಲ್ಲೇನಾದರೂ ಅಚಾತುರ್ಯ ನಡೆಯಿತೆ? ಅರಿಚೋರಾದಿಗಳು ಹುರ ಮುತ್ತಿದರೆ ಅಥವಾ ನಮ್ಮವರ ಒಳಗಿದೊಳಗೆ ಸಂಚು ರೂಪಿಸಿ ನಿಮ್ಮ ಮನೋಮತಿಗೆ ಕಾರಣವಾದರೆ ಇದನ್ನೆಲ್ಲ ಬಗೆಹರಿಸಲು ನಿಮ್ಮ ಮಗ ನಾನಿದ್ದೇನೆ. ಅಪ್ಪ, ಹೇಳಿ. ಮಗನೇ, ಅಪ್ಪ, ನೀನು ಭಾವಿಸಿದಂತೆ ಯಾವ ರೀತಿಯ ಸಮಸ್ಯೆಯೂ ಅಲ್ಲ. ಮತ್ತೇನಪ್ಪ? ತರಳಗೆ ರುಕ್ಮಿಣಿಗೆ ಷೋಡಶ ವರುಷವಾದುದು ಪರಿಣಯಕ್ಕೆ ವರನಿರುವನೋರ್ವನಿ ಕೃಷ್ಣನಿಗೆ ಪೋಲ್ವ ಎಂದೆನು ತಾಗ ಪರಿಣಯಗೆ ವರನಿರುವನೋರ್ವನಿ ಕೃಷ್ಣನಿಗೆ ಪೋಲ್ವ ಎಂದೆನು ತಾಗ ಆ
ದೊಡ್ಡಪ್ಪನಾದ ದ್ವಾರಕೆಯ ಕೃಷ್ಣನೇ ಯೋಗ್ಯನಾದವರನೆಂದು ತೀರ್ಮಾನಿಸಿದ್ದೇನೆ. ಹೇಗೆ ಆಗಬಹುದಲ್ಲ? ಜನಕ ಭಡಿರೆ ಎನಗನೆ ಬಳಿ ಬಳಿ ಏರುತ್ತಲೆಯೋ ಎನಗನೆ ಬಳಿ ಬಳಿ ರೇರಗನು ತವ ಮನಗೆ ನೆನ್ನೆದೆಯೋ ತವ ಮನಗೆ ನೆನ್ನೆದೆಯೋ ಗಣವಾರುನೆಗುಲ ಪರಿಗಣಿಯುವಳ ಗುರುಜನ ಹೇಸಿಕೆಯೋ ಅಪ್ಪ, ಮಗನೇ, ವಯೋವೃದ್ಧರು ಜ್ಞಾನವೃದ್ಧರು ವಿಚಾರಶೀಲರಾದ ನೀವು ಈ ರೀತಿ ಯೋಚನೆ ಮಾಡಬಾರದಿತ್ತು. ಆ ಘೋಡರ ಕುಲದಲ್ಲಿ ಹುಟ್ಟಿದ ಕೃಷ್ಣನಿಗೆ ರುಕ್ಮಿಣಿಯನ್ನು ಕೊಡಬೇಕೆಂದು ಯೋಚಿಸಿದ್ದೀರಲ್ಲ, ಇದು ನಿಮ್ಮ ಘನತೆಗೆ ಕುಂದಲ್ಲವೇ ಜನಕ? ರುಕ್ಮ, ಸುಮ್ಮನೆ ಕುಲಗೋತ್ರದ ಬಗ್ಗೆ ಹೆಗ್ಗಳಿಕೆ ಬೇಡ. ಹುಡುಗನ ಗುಣನಡತೆ ಒಳ್ಳೆದಿದ್ದರೆ ಆಯ್ತು. ಅವನ ಗುಣ ನಡೆದೆ ಹೇಗೆ ಎನ್ನುವಂತ ನಿಮಗೆ ಗೊತ್ತಿಲ್ಲವೇ? ಆತನೊಬ್ಬ ಜಾಣ ಶಿಖಾಮಣಿ. ಮಗು, ನಿನ್ನಂತವರಿಗೆ ಕೃಷ್ಣ ಹಾಗೆಯೇ ಕಾಣುವುದು. ಜ್ಞಾನಿಗಳು ಋಷಿ ಮುನಿಗಳು ಕೃಷ್ಣನನ್ನ ಆದಿಕೇಶವನ ಅವತಾರ ಸ್ವರೂಪಿ, ಲೋಕ ಕಲ್ಯಾಣಕ್ಕಾಗಿ ಅವತರಿಸಿದ ಎನ್ನುವಾಗ ಆ ಮಾತು ಸುಳ್ಳಾಗಲು ಸಾಧ್ಯವೇ? ಇದೆಲ್ಲ ಅವನ ಹಿಂಬಾಲಕರು ಹೇಳುವುದು. ಮಗು, ನಿನ್ನ ದೃಷ್ಟಿಯಲ್ಲಿ ಕೃಷ್ಣ ರುಕ್ಮಿಣಿಗೆ ಯೋಗ್ಯ ವರನಲ್ಲ. ನೀನು ಅವಳಿಗೆ ಹಿರಿಯಣ್ಣನಲ್ಲವೇ? ನಿನಗೂ ಸ್ವಲ್ಪ ಜವಾಬ್ದಾರಿ ಇದೆಯಲ್ಲ. ಬೇರೆ ಯಾರಿದ್ದಾರೆ ಹೇಳು? ಇದ್ದಾರೆ ಜನಕ. ದೇರಾಗ್ರಸರ ಜಯ ಜನರಾಧಿಪ ಸುರನು ಶಿಶುಪಾಲ ಕಡಿಗದ ತೊಂದರೆಗೂ ಜಗರೇ ತಾತಯ್ಯವಿನ ತೊಂದರೆಗೂ ಜಾರಿ ದೇರಾಗ್ರಸರ ಜಯ ಜನರಾಧಿಪ ಸುರನು ಶಿಶುಪಾಲ ದೇರಾಗ್ರಸರ ಜಯ ಜನರಾಧಿಪ ಸುರನು ಶಿಶುಪಾಲ ಆ ಶೂರನು ಶಿಶುಪಾಲ ತಿಂತರ 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 ಅಪ್ಪ, ಮಗನೇ, ನನ್ನ ಮಿತ್ರನಾದ ಚೀನೀಸನ ಶಿಶುಪಾಲ ರೂಪದಲ್ಲಿ, ಗುಣದಲ್ಲಿ, ಪರಾಕ್ರಮದಲ್ಲಿ, ಸಂಪತ್ತಿನಲ್ಲಿ ಅವನಿಗೆ ಸರಿಸಾಟಿ ಯಾರೂ ಇಲ್ಲ. ಅವನ್ನೇ ರುಕ್ಮಿಣಿಯನ್ನು ಮದುವೆ ಮಾಡಿಕೊಟ್ಟರೆ ಜರಾಸಂಧ ದಂತವಕರು ನಮಗೆ ಮಿತ್ರರಾಗುತ್ತಾರೆ. ನಮಗೆ ವೈರಿಗಳ ಭಯವಿಲ್ಲವಾಗುತ್ತದೆ. ಮಗು, ನಿನ್ನ ಮಾತಿಗೆ ನಗಬೇಕು ಅಳಬೇಕು ಅರ್ಥವಾಗುತ್ತಿಲ್ಲ. ಜರಾಸಂಧ ದಂತವಕ್ರರು ಕ್ರೂರಿಗಳು, ಅವರೆಲ್ಲ ಕೃಷ್ಣನ ಬದ್ಧ ವೈರಿಗಳು. ಈ ಎಲ್ಲಾ ವಿಚಾರ ಏನಾದರೂ ಕೃಷ್ಣನಿಗೆ ತಿಳಿದರೆ ಲಗ್ನಕ್ಕೆ ವಿಘ್ನ ಬಂದಿತು, ಎಚ್ಚರ. ಅಪ್ಪ, ಮಗನೇ, ಆ ವಿಚಾರ ಬಿಡಿ, ನಾನು ನೋಡಿಕೊಳ್ಳುತ್ತೇನೆ. ನೀವು ನಿಶ್ಚಿಂತರಾಗಿರಿ. ಅಂತೂ ರುಕ್ಮಿಣಿಗೆ ನಿರ್ವಿಘ್ನವಾಗಿ ಮದುವೆಯಾದರೆ ಸಾಕು. ಇನ್ನು ತಡೆಯಕ್ಕೆ ಪುರೋಹಿತರಲ್ಲಿ ವಿಚಾರಿಸಿ ಶಿಶುಪಾಲನಿಗೆ ಪತ್ರ ಮುಖ್ಯನ ವಿಷಯ ತಿಳಿಸುತ್ತೇನೆ, ನೋಡೋಣ. ದೇವ್ 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 ಮಾರಲಯ್ಯನ ಮನದಿನೇನೆ ಭೂತಾಯ ಆಗ ಮಾರಲಯ್ಯನ ಮನದಿನೇನೆ ಭೂತ ಮಾರನಸ್ತಕ್ಕೆ ತನುವನೋಪಿಸಿ ಮಾರನಸ್ತಕ್ಕೆ ತನುವನೋಪಿಸಿ ಮಾರವಣ ದಯನೂರು ಎನ್ನುತ್ತಲೇ ಮಾರವಣೆ ನುಡಿಗೈರಳು ನನ್ನ ಮನಸ್ಸು ಉಲ್ಲಾಸಗೊಳ್ಳುತ್ತಿದೆ. ನನ್ನ ತಂದೆ ತಾಯಿ ನನ್ನ ಆಂತರ್ಯವನ್ನು ಅರಿತು ಕೃಷ್ಣನೇ
ದೇವರನ್ನ ನಂಬತಿ ಎಂದರೆ ಯಾರಿಗೆ ತಾನೇ ಸಂತೋಷವಾಗದೇ ಇರುತ್ತದೆ ಹೇಳಿ? ಅಲ್ವಾ ಮತ್ತೆ? ಆಹಾ, ಅದಾರು ಬಂದ ಹಾಗಿದೆ. ತದೀಂ ತದೀಂ ತದೀ ಪರಮಾಪ್ತ ಚೈತ್ಯನೆಂದು ಪರಮಾಪ್ತ ಚೈತ್ಯನೆಂದು ಸಿದ್ಧವ ಮಾಡಿ ಬರೆದು ಓಲೆಯ ತಾನೆಂದು ಸಿದ್ಧವ ಮಾಡಿ ಬರೆದು ಓಲೆಯ ತಾನೆಂದು ಬರೆಲೆ ತಾನೆನು ತೀಗ ಚರರ ಕೈಯಲ್ಲಿ ಕೊಟ್ಟು ಬರದೊರ ತೀರ್ಥನಂತೆ ತಾನಂತೆ ಪರಮಾತ್ಮ ಚೈತ್ಯನೆಂದು ಸಿದ್ಧವ ಮಾಡಿ ಬರೆಸಿ ಓಲೆಯ ತಾನಿದ್ದು ಅಮ್ಮ ಮಿತ್ರೇ, ಇಂದು ನಿಮ್ಮಣ್ಣ ನಿಮ್ಮ ತಂದೆಯ ಇಚ್ಛೆಯ ವಿರುದ್ಧವಾಗಿ ಚೇದಿಯ ದೇಶದ ಶಿಶುಪಾಲನಿಗೆ ಕೊಟ್ಟು ನಿಮ್ಮನ್ನು ಮದುವೆ ಮಾಡುವರೆ ಲೇಖನವನ್ನು ಕಳುಹಿಸಿದ್ದಾರಮ್ಮ. ಸಖಿ, ಯಾರು ಹೇಳಿದರು ನಿನಗಿದನ್ನು? ನಾವೇ ಕಣ್ಣಾರೆ ಕಂಡೆವಮ್ಮ. ಅಯ್ಯೋ, ನನಗೊದಗಿದ ಆಪತ್ತೆ. ನನ್ನ ಅಣ್ಣನೇ ನನ್ನ ಅವನತಿಗೆ ಕಾರಣನಾದನೆ. ಶಿಶುಪಾಲನನ್ನು ಖಂಡಿತ ಮದುವೆ ಆಗಲಾರೆ. ಓ ಶ್ರೀಹರಿ, ನನ್ನ ಮೊರೆಯನ್ನು ಕೇಳದೆ ಹೋದೆಯ? ಇಲ್ಲ ಇಲ್ಲ, ನನಗಿರುವುದು ಒಂದೇ ದಾರಿ, ಪ್ರಾಣತ್ಯಾಗ ಮಾಡಿಕೊಳ್ಳುತ್ತೇನೆ. ಅಮ್ಮ ಅಮ್ಮ, ದುಡುಕಬೇಡಿ. ಶ್ರೀಹರಿ ನಂಬಿದವರನ್ನು ಕೈ ಬಿಡಲಾರೆನಂತೆ. ನೀವೇ ಅವರಿಗೆ ಈ ವಿಷಯವನ್ನು ತಿಳಿಯುವಂತೆ ಮಾಡಿದರೆ ಖಂಡಿತ ನಿಮ್ಮನ್ನು ರಕ್ಷಣೆ ಮಾಡುತ್ತಾರೆ. ಸ್ವಲ್ಪ ಯೋಚಿಸಿ ಅಮ್ಮ. ಸಖಿಯರೇ, ನೀವು ಹೇಳಿದ್ದು ಸರಿ. ನಮ್ಮ ಕುಲಪುರೋಹಿತರನ್ನು ಸಭೆಗೆ ಬರ ಹೇಳಿ. ತದೀಂ 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 ತದೀ ಬಂಧಿಸಿಕೊಂಡಿದ್ದೇನೆ. ಶೀಘ್ರ ಕಲ್ಯಾಣ ಮತ್ತು ಎಂದೇಳಮ್ಮ. ಹೆಂಡತಿ ಮಕ್ಕಳು ಕ್ಷೇಮವೇ? ನಿನ್ನ ಅಪ್ಪನ ದಯೆಯಿಂದ ಎಲ್ಲರೂ ಕ್ಷೇಮ. ಅದೆಲ್ಲ ಇರಲಿ, ನಿನ್ನನ್ನು ಬೆಳೆದದ್ದು ಕರನಗಳ ಸಾಯೇನು ಬೇಲೆ ಶೀಲತಾಂಗಿ ಕರನಗಳ ಸಾಯೇನು ಬೇಲೆ ಶೀಲತಾಂಗಿ ಪುಣ್ಯ ಚರಿತೆ ಭಾಗ್ಯವಂತೇನೆ ಶ್ರೀಲತಾಂಗಿ ಪುಣ್ಯ ಚರಿತೆ ಭಾಗ್ಯವಂತೇನೆ ಶ್ರೀಲತಾಂಗಿ ಏನು ನಿಮ್ಮ ಮನೆಯೊಳಿಯುವುದು ಶ್ರೀಲತಾಂಗಿ ಈ ಸ್ನಾನವನ್ನು ಮಾಡಿ ಬಂದೆ ಅಮ್ಮ, ನನ್ನನ್ನು ಕರೆದದ್ಯಾಕಂತ ಗೊತ್ತಾಗಲಿಲ್ಲ. ಅರಮನೆಯಲ್ಲಿ ಏನೋ ಗಡಿಬಿಡಿ, ಏನೋ ಗುಸುಗುಸು ವರ್ತಮಾನ. ನಾನಮ್ಮ ಈ ಪೂಜೆಗೆ ಹೊರಡುವ ಕಾಲದಲ್ಲಿ ನಿನ್ನ ಕರೆ. ಯಾಕಮ್ಮ, ನಿಂದೇನಾಗಬೇಕು? ಕೇಳು ಭೂಮಿ ದೇವನಾನು ಬೀಳ್ವ ಮಾದನು ಕೇಳು ಭೂಮಿ ದೇವನಾನು ಬೀಳ್ವ ಮಾತನು ಆ ನೀಲವಲ್ಲ ಶತ್ರುವೇನೋದ ಅಣ್ಣರೋಗ್ಮನು ಆ ನೀಲವಲ್ಲ
ಶಿಶುಪಾಲ ಬೇಡ, ಏನು ಮಾಡುವುದೀಗ? ಪೂಜ್ಯರೇ, ನಾನೊಂದು ಪತ್ರವನ್ನು ಕೊಡುತ್ತೇನೆ. ನೀವದನ್ನು ಕೃಷ್ಣನಿಗೆ ತಲುಪಿಸಿ ಬದಲುತ್ತರ ತರುವುದರ ಜೊತೆಗೆ ಶ್ರೀಹರಿ ನನ್ನನ್ನೇ ಮದುವೆಯಾಗಬೇಕೆಂದು ಪ್ರಯತ್ನಿಸಬೇಕೆಂದು ತಮ್ಮಲ್ಲಿ ಪ್ರಾರ್ಥನೆ. ತದೀಂ ತದೈ ತದೀಂ 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 ತದೈ. ಹೇಳಿ, ನನಗೆ ನೀನು ಬೇರೆಯಲ್ಲ, ನನ್ನ ಮಕ್ಕಳು ಬೇರೆಯಲ್ಲ. ನನ್ನ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ, ಒಳಗಿರಮ್ಮ. ಆಗಲಿ ಸ್ವಾಮಿ. ತದೀಂ ತದೈ. ಏನು ಏನು? ಯೋಗವಿದ್ದವರಿಗೆ ಭಾಗ್ಯವಿರುವುದಿಲ್ಲ, ಭಾಗ್ಯವಿದ್ದವರಿಗೆ ಯೋಗವಿರುವುದಿಲ್ಲ. ಎರಡು ಇದ್ದವರು ಉಪಯೋಗಿಸಿಕೊಳ್ಳುವುದಿಲ್ಲ. ದೇವರನ್ನು ಕಾಣುವ ಬಲವಿದೆ, ಹ, ಹ. ನನಗೆ ಯೋಗ ಭಾಗ್ಯ ಒದಗಿ ಬಂದಿದೆ. ನಡೆಯುತ್ತೇನೆ ದ್ವಾರಕೆಗೆ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವೇ. ಕಸ್ತೂರಿ ನಿಲಯೋ ಲಲಾಟ ಬಲಗೆ ವಜ್ರಲೆ ಕೌಸ್ತುಭವು ನಾಸಾಗ್ರೆ ಮುಕ್ತಿಗಳು ಕರದಲೆ ವೇಣುಂ ಗರೆ ಕಂಕಣವು ಸರ್ವಾಂಗಿ ಹರಿಚಂದನಂ ಸುಲಲಿತೆ ಕಂಠೇಶು ಮುಕ್ತಾವಲಿಯೇ ಗೋಭದ್ರೇ ಪರಿವೇಷ್ಟಿತೋ ವಿಜಯತೆ ಗೋಪಾಲ ಚೂಡಾಮಣಿಯೇ. ಬಂದರೋ ದೇವರ ದೇವ ಕಡಗಲ ಕಡಗಲ
ಕೊಂಡಾಡಿದ ರೀತಿಯಲ್ಲೇ ಸ್ಪಷ್ಟವಾಯಿತು. ಹಿಂದೆ ಭೂದೇವಿಗೆ ಕೊಟ್ಟ ವಚನದಂತೆ ಲೋಕದಲ್ಲಿ ಅಧರ್ಮಗಳು ತಲೆ ಎತ್ತಿ ದುಷ್ಟರ ಸಂಖ್ಯೆ ಅಧಿಕವಾಗಿ ನ್ಯಾಯ ನೀತಿಗಳು ಕಳೆದು ಹೋದ ಕಾಲಕ್ಕೆ ಅವತಾರಗೈದು ಸಮತೋಲನ ಕಾಪಾಡುತ್ತೇನೆಂದು ಅದು ಯುಗ ಧರ್ಮಕ್ಕೆ ಅನುಗುಣವಾಗಿರುತ್ತದೆ. ಇದು ನನ್ನ 8ನೇ ಅವತಾರ. ದುಷ್ಟರ ವಧೆಗಾಗಿ ನಾನು ನುಡಿಸುವ ಲೀಲಾ ನಾಟಕದಲ್ಲಿ ಹಲವಾರು ಮಂದಿ ಪಾತ್ರಧಾರಿಗಳಿರುತ್ತಾರೆ. ನಾಟಕದ ರಂಗಸಿದ್ಧತೆಗಾಗಿ ಯೋಚಿಸುತ್ತಾ ಇದ್ದೇನೆ. ಓಹೋ, ಬ್ರಾಹ್ಮಣರು ಸ್ವಾಮಿ. ಕ್ಷೇಮವಾಗಿದ್ದಾರೆ. ಹೌದು, ತಾವು ಇಲ್ಲಿಯವರೆಗೆ ಬಂದವರಲ್ಲ. ಎಲ್ಲಿಂದ ಬಂದಿರಿ? ಸ್ವಕಾರ್ಯಕ್ಕಾಗಿ ಬಂದಿರೆ ಅಥವಾ ಪರೋಪಕಾರಕ್ಕಾಗಿ ಬಂದಿರೆ? ನನ್ನಿಂದ ಏನಾಗಬೇಕು ಹೇಳಿ ಸ್ವಾಮಿ. ಓ ಶ್ರೀಹರಿ, ನಾನು ವಿದರ್ಭ ದೇಶದ ಉಡ್ಡಿನಾಪುರದಿಂದ ಬಂದವ. ಅಲ್ಲಿ ಅರಸ ಭೀಷ್ಮಕನ ಮಗಳು ನಿಮಗೊಂದು ಪತ್ರವನ್ನು ಕೊಟ್ಟು ಬರುವುದಕ್ಕೆ ಹೇಳಿದ್ದಾಳೆ. ವಿಷಯ ಆಗಿರಬೇಕಂತೆ. ಅದು ನನಗೆ ಗೊತ್ತುಂಟು. ಪತ್ರವನ್ನು ಬೇಗ ಓದಿಕೊಟ್ಟರೆ ಬೇಗ ಕುಂದಿನಪುರ ಸೇರುತ್ತೇನೆ ದೇವ. ಬಹಳ ದೂರದಿಂದ ಬಂದವರು ತುಂಬಾ ದಣಿದಿದ್ದೀರಿ. ಮೊದಲು ಸ್ನಾನವನ್ನು ಪೂರೈಸಿ ಊಟ ಮಾಡಿ ವಿಶ್ರಾಂತಿ ಪಡೆಯಿರಿ. ಅಷ್ಟರಲ್ಲಿ ನಾನು ಪತ್ರವನ್ನು ಓದಿ ಉತ್ತರ ಸಿದ್ಧಪಡಿಸುತ್ತೇನೆ. ಒಳಗಿರಿ. ಆಗಲಿ ದೇವ, ಆಗುವುದೆಲ್ಲ ಒಳ್ಳೆಯದಕ್ಕೆಂದು ಭಾವಿಸುತ್ತೇನೆ. ಆದದೆಲ್ಲ ಒಳಿತೇ ಆಯಿತು. ಭೀಷ್ಮಕನ ಮಗಳು ರುಕ್ಮಿಣಿಯ ಪತ್ರ ವಾಚಿಸಿ ನೋಡುವ. ಸ್ವಸ್ತಿ ಶ್ರೀ ಬ್ರಹ್ಮಾಂಡ ಗರ್ಭ ಚರಾಚರ ವಸ್ತು ಸಮ್ಮೇಳನಾಂಗ ಚಿತ್ತಜಾರ್ಯ ಸಕ ಕೇಶವ ಶ್ರೀ ಪುರುಷೋತ್ತಮ ನರಹರಿಗೆ ಪತ್ರಾರಂಭದಲ್ಲಿ ಸ್ವಸ್ತಿಶ್ರೀ ಎಂದು ಬರೆದು ಶುಭ ಹಾರೈಸಿದ್ದಾರೆ. ನನ್ನ ಕುರಿತಾಗಿ ಬಹಳ ಅನುಭವವಿದ್ದಂತೆ ಕಾಣುತ್ತದೆ. ಸ್ವಾಮಿ, ನಾನು ಸೌಖ್ಯ. ನಿಮ್ಮ ಕುಶಲ ವಾರ್ತೆಯನ್ನು ಬರೆಯಿರಿ. ಛೇ, ನನ್ನ ಕುಶಲ ವಾರ್ತೆ ಇವಳಿಗೇಕೆ? ಅಲ್ವಾ ಮತ್ತೆ? ನನಗೂ ಇವಳಿಗೂ ಏನು ಸಂಬಂಧ? ಏನು? ಹಾ ಹಾ, ಮುಂದೆ ಬರೆದಿದೆ ನೋಡೋಣ. ದುರುಳ ಚೈತನ್ಯಗಳನ್ನ ಪರಿಣಯವಾಗೈವರೆ ಬರುವ ಸಪ್ತಮಿ ದಿನದಿ ಬರೆಸಿಯ ಪತ್ರ ಎಳ್ಳ ಗ್ರಮವ ರೋಗ್ಮ ಇರದೆಲ್ಲ ಮನಸ್ಸಿನೋಳು ಸ್ವಾಮಿ, ದುರುಳನಾದಂತಹ ಶಿಶುಪಾಲನಿಗೆ ನನ್ನನ್ನು ಕೊಟ್ಟು ಮದುವೆ ಮಾಡಬೇಕೆಂದು ಆ ಚೈತ್ಯನಿಗೆ ಪತ್ರವನ್ನು ಬರೆದಿದ್ದಾನೆ ನನ್ನಣ್ಣ ರುಕ್ಮ. ಅಯ್ಯೋ, ಅದಕ್ಕೆ ನಾನೇನು ಮಾಡಲಿ? ಅಲ್ವಾ? ನನಗೇಕೆ ಈ ಪತ್ರ? ಹಾ ಹಾ, ಮುಂದೆ ಬರೆದಿದೆ ನೋಡೋಣ. ನೋಡಿ. ಈ ಮದುವೆ ನನ್ನ ಮನಸ್ಸಿನ ವಿರುದ್ಧವಾಗಿ ನಡೆಯುತ್ತಿದೆ. ನೀವೇ ನನ್ನ ದೇವರು, ನೀವೇ ನನ್ನ ಬಾಳ ಸಂಗಾತಿಯಾಗಿ ನನ್ನನ್ನು ಉದ್ಧರಿಸಬೇಕು.
ಬರೆದಿಹ ಪತ್ರವನ್ನು ರುಕ್ಮಿಣಿಯ ಮಾನ ಪ್ರಾಣ ರಕ್ಷಣೆ ನನ್ನ ಕರ್ತವ್ಯ. ದುರುಳನಾದಂತಹ ರುಕ್ಮ ಶಿಶುಪಾಲ ಜರಾಸಂಧನನ್ನು ಶಿಕ್ಷಿಸಬೇಕು. ಅದಕ್ಕಾಗಿ ರುಕ್ಮಿಣಿಗೆ ಭರವಸೆಯ ಪತ್ರವನ್ನು ಬರೆದು ಬ್ರಾಹ್ಮಣರಲ್ಲಿಯೇ ಕಳಿಸಿಕೊಡುತ್ತೇನೆ. ಮೊದಲು ಅಣ್ಣನಲ್ಲಿ ವಿಷಯವನ್ನು ತಿಳಿಸುತ್ತೇನೆ, ನೋಡೋಣ. ಶಿಶುಪಾಲನಾದ ನಾನು ಪ್ರಜಾಪಾಲನೆಯ ಹೆಸರಿನಂತೆ ಪ್ರಜೆಗಳನ್ನು ಶಿಶುಗಳಂತೆ ಪಾಲಿಸುತ್ತಿದ್ದೇನೆ. ಎಂದಿನಂತೆ ಶಿವನನ್ನು ಜ್ಞಾನಿಸಿ ಓಲಗವನ್ನೆತ್ತಿದ್ದೇನೆ. ವಿಶೇಷ ವರ್ತಮಾನಗಳೇನಿದ್ದರೆ ಸಭೆಗೆ ಬರಬಹುದು. ಭೀಷ್ಮಕರಾಯನ ತಮ್ಮಯ ಮತ್ತು ತನುಜೆ ವೈದರ್ಪೇಯನು ತಮ್ಮಯ ಮತ್ತು ತನುಜೆ ವೈದರ್ಪೇಯನು ವನ ಜನ ಮನೆಗೆ ಎನ್ನುತ್ತ ಯೋಚಿಸಿರು ಗಣರಾಜವನ್ನು
ಸ್ವಸ್ತಿ ಶ್ರೀ ಜಯದಿಂದ ವೈರಿಗಜ ಪಂಚಾಸ್ಯ ಉತ್ತಮೋತ್ತಮ ಕೀರ್ತಿವಂತ ಮಿತ್ರ ಶಿಶುಪಾಲಾಖ್ಯನಿಗೆ ವೈದರ್ಭದ್ರ ಪುತ್ರ ರುಕ್ಮ ಬರೆದ ಪತ್ರ. ಅನುಜಿ ರುಕ್ಮಿಣಿಯನ್ನು ಚಿನ್ಮಯನಿಗೀವರೆ ಜನಕ ಎಣ್ಣಿರಲಿದಕ್ಕೆ ಮನವ ಕೊಡದಾತೋ. ನಿನಗೆ ಪರಿಣಯದಿಂದ ಬರುವ ಸಪ್ತಮಿ ದಿನದ ಯುವನಯಾಕ್ಷಿ ಎನ್ನನುಜಯ ನೀವೇ ಬಂಧು ಬಾಂಧವರೊಡನೆ ತವಗ ನೀವು ನಿಬ್ಬಣವ ಕೂಡಿ ಬರಬೇಕು. ಇತಿ ಭಿನ್ನಯ ರುಕ್ಮ ಜೊತೆಗೆ ಬದ್ಧ ವಿರೋಧಿಗಳಾದ ಕೃಷ್ಣ ಬಲರಾಮನ ತುಳುಕುವ ಕೆಲಸವಾಗುತ್ತದೆ. ಮಿತ್ರ ದಾಸನಂದನ ಮೇಲೆ ಹೇಳಿ ಈಗಲೇ ದಿಬ್ಬಣ ಸಮೇತ ನಡೆದು ಬಿಡುತ್ತೇನೆ, ನೋಡೋಣ. ಇಂದು ಅತೀವ ಸಂತೋಷವಾಗುತ್ತಿದೆ. ನನ್ನ ಮಿತ್ರನಾದ ರುಕ್ಮ ತಂಗಿ ರುಕ್ಮಿಣಿಯನ್ನು ಮಿತ್ರನಾದ ಶಿಶುಪಾಲನಿಗೆ ಮದುವೆ ಮಾಡುವನಿದ್ದಾನಂತೆ. ಶಿಶುಪಾಲನಿಂದ ಆಮಂತ್ರಣ ಬಂದಿದೆ. ಕೃಷ್ಣ ಬಲರಾಮರಿಂದ ಮದುವೆಗೆ ತಡೆ ಬರಬಹುದು ಎಂಬ ಶಂಕೆಯಿಂದ ಸ್ವಲ್ಪ ಸೇನಾಬಲದೊಂದಿಗೆ ಮಿತ್ರ ಶಿಶುಪಾಲನಲ್ಲಿಗೆ ನಡೆಯುತ್ತೇನೆ. ನಿಜವಾಗಿಯೂ ನೀವು ಪುಣ್ಯವಂತರು.
ಮಾಡಿದ್ದಾನೆ. ಲಗ್ನ ಮುಹೂರ್ತದ ಮುಂಚಿತವೇ ವಿದ್ಯಾಲಯಕ್ಕೆ ಬಂದು ನಿಮ್ಮನ್ನು ಕರೆದೊಯ್ಯುತ್ತಾನೆ. ಒಂದು ಪತ್ರವನ್ನು ನೀಡಿದ್ದಾನೆ, ತೆಗೆದುಕೊಳ್ಳಿ. ಸ್ವಾಮಿ, ನಿಮ್ಮಿಂದ ತುಂಬಾ ಉಪಕಾರವಾಯಿತು. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲಿರಲಿ. ಭಯಬೇಡ, ಎಲ್ಲವೂ ಮಾನ್ಯವಾಗಿ ಆಗುವುದು. ತದೀಂ 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 ತದೀಂ. ತವ ಗರಿ ರೋಗ್ಮಾನಾಕ್ಷ ನದಿಯ ತವ ಗರಿ ರೋಗ್ಮಾನಾಕ್ಷ ನರೇ ಬಾಂಧವರನ ಗುಡಿ ಸಂಭ್ರಮರೇ. ಓಹೋ ಮದುಮಗ, ಶಿಶುಪಾಲರಾಯರಿಗೆ ಪ್ರಣಾಮಗಳು. ಪ್ರತಿ ಪ್ರಣಾಮಗಳು. ಜನಸಂಧ ಭೂಪತಿಗಳಿಗೆ ವಂದನೆಗಳು. ಪ್ರತಿವಂದನೆಗಳು. ದಿಬ್ಬಣದವರೆಲ್ಲರಿಗೂ ಪ್ರಣಾಮಗಳು. ಲಗ್ನದ ಮುಹೂರ್ತಕ್ಕೆ ಸರಿಯಾಗಿ ನಿಮ್ಮನ್ನು ಕರೆಸಿಕೊಳ್ಳುತ್ತೇನೆ. ಅಲ್ಲಿಯವರೆಗೆ ವಿಶ್ರಾಂತಿ ಪಡೆದುಕೊಳ್ಳಿ. ಬನ್ನಿ. ದೇಂ ದೇಂ
ಅಣ್ಣ ಒಲಿಸಿಕೊಂಡಿದ್ದೇನೆ. ಕೃಷ್ಣ ಬಂದೆಯ ಬಾ ಕುಳಿತುಕೋ. ಕುಳಿತು ಕೃಷ್ಣ ಅಣ್ಣ ಏನು ವಿಳಂಬವಾಗಿ ಬಂದೆ, ಆದರೂ ಮುಖದಲ್ಲಿ ಸಂತೋಷ ಎದ್ದು ಕಾಣುತ್ತಿದೆ. ಕಾರಣ ಏನು? ಅಣ್ಣ ತಮ್ಮ ಯಾವತ್ತೂ ಇವ ತಮ್ಮ ನಿಮ್ಮಲ್ಲಿ ಹೇಳದೆ ಯಾವ ಕೆಲಸವನ್ನು ಮಾಡಿದವನಲ್ಲ. ತಮ್ಮ ಹೆಣ್ಣು ಮಕ್ಕಳನ್ನು ಕರೆತರುವ ವಿಷಯ ಬಿಟ್ಟು ಮತ್ತೆಲ್ಲವೂ ಹೌದು. ಅಣ್ಣ ತಮ್ಮ ಆದರೆ ಇಂದು ಅದೇ ಕೆಲಸಕ್ಕೆ ಮುಂದಾಗಬೇಕು. ತಮ್ಮ ಅದೊಂದು ವಿಷಯ ಬಿಟ್ಟು ಬೇರೆ ಏನೆಂದರೆ ಹೇಳು. ಅಣ್ಣ ಕುಂಡಿನಾಪುರದ ಭೀಷ್ಮಕನ ಮಗಳು ರುಕ್ಮಿಣಿಯನ್ನು ನನಗೆ ಕೊಡಲು ಮನ ಮಾಡಿದ. ಆದರೆ ಆಕೆ ಅಣ್ಣ ರುಕ್ಮ ನನ್ನನ್ನು ನಿಂದಿಸಿ ದುರುಳನಾದ ಶಿಶುಪಾಲನೆ ಕೊಟ್ಟು ಮದುವೆ ಮಾಡಿಸಲು ಮುಂದಾಗಿದ್ದಾನೆ. ಅಣ್ಣ ನನಗೆ ಒಲಿದು ಬಂದ ರುಕ್ಮಿಣಿಯನ್ನು ರಕ್ಷಿಸುವುದು, ದುರುಳನಾದ ರುಕ್ಮ ಶಿಶುಪಾಲ ಜರಾಸಂಧನನ್ನು ಶಿಕ್ಷಿಸುವುದು ಒಟ್ಟಿಗೆ ಆಗಬೇಕಾಗಿದೆ. ಹೊರಡೋಣವೇ? ಕೃಷ್ಣ, ರುಕ್ಮಿಣಿಯನ್ನು ಒರೆಸುವ ವಿಚಾರದಲ್ಲಿ ನೀನು ಕಾರ್ಯಪ್ರವೃತ್ತನಾಗು. ಅದಕ್ಕೆ ತಡೆಯೊಡ್ಡಿದವರನ್ನು ನಾನು ನೋಡಿಕೊಳ್ಳುತ್ತೇನೆ. ನಡೆ ಮುಂದೆ. ಹಾಗೇ ಆಗಲಿ. ಪರಿಪರಿಯ ಘನವಾದ್ಯ ಮೊಳಗಲು ಕರುಣೆರು ರುಕ್ಮಿಣಿಯ ಬಂದು ತನ್ನಯ ಚರಣಯೋ ತೊಳೆದು ಗಿರಿಜಯ ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸದಿಗೆ ಶರಣ್ಯೇ ತ್ರಯಂಬಕಿ ದೇವಿ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ ಐಗಿರಿ ನಂದಿನಿ ನಂದಿತನೇ ವಿಶ್ವವಿನೋದಿನಿ ನಂದನುತೆ ಐಗಿರಿ ನಂದಿನಿ ನಂದಿತನೇ ದಿನಿ ವಿಶ್ವವಿನೋದಿನಿ ನಂದನುತೆ ಗಿರಿವರವಿಂದ್ಯ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಗಿರಿವರವಿಂದ್ಯ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ವಿಷ್ಣು ವಿಲಾಸಿನಿ ಜಿಷ್ಣುನುತೆ
ಎಲ್ಲಿ ಶಿಶುಪಾಲ ಜಲಸಂಧಾರಿಗಳು? ಏನಾಯ್ತು? ಏಕೆ ಗಾಡಿ ಬಿಡಿ? ಕೃಷ್ಣ ರುಕ್ಮಿಣಿಯನ್ನು ಅಪಹರಿಸಿಕೊಂಡು ಹೋಗುತ್ತಿದ್ದಾನೆ. ಹೋಗಿ ಬೆನ್ನಟ್ಟಿ ಬಡಿಯಿರಿ. ಹೊಡೆಯೋಣ. ಎಲ ಶಿಶುಪಾಲ, ಏನು? ಬಳಿರೆ. ಬಳಿರೆ ಶಿಶುಪಾಲ, ಹರಿದ ಯುದ್ಧದ ಆತುರ ಬೇಡ. ಭೀಷ್ಮಕನಿಗೆ ಅಳಿಯನಾಗುವ ಆಸೆ ಬಿಡು. ಬಂದ ಹಾಗೆ ಹಿಂದೆ ತೆರಳು. ಓಹೋ, ಶನಿರಾಜನ ಮೊಮ್ಮಗ ಸಾತ್ಯಕಿಯೋ? ಪರಿಚಯ ಹೊಸತಲ್ಲ. ಶನಿರಾಜನ ಮೊಮ್ಮಗ. ಮೊದಲಿನಿಂದಲೂ ನೀವು ನಮಗೆ ಬದ್ಧ ವೈರಿಗಳು. ನಿನಗೂ ಈ ಘಟನೆಗೂ ಏನು ಸಂಬಂಧ? ನಿನಗಿದು ಅನಗತ್ಯ. ನಡವೆ ನಡೆ ಇಲ್ಲಿಂದ. ಇನ್ನೂ ಹೆಣ್ಣಿನ ಆಸೆ ಹೋಗಲಿಲ್ಲ. ಭಾರತೆ, ಮಹಾಮಾರ್ಗದ ನಿಲ್ಲು ನಿಲ್ಲು. ಎಲ್ಲ ಮಗದೇಶ. ಏನು? ಪ್ರಪಂಚದ ದೃಷ್ಟಿಯಲ್ಲಿ ನೀವು ದುರುಳರು. ನಿಮ್ಮ ಹೆಸರು ಕೇಳಿದಾಗ ಸಜ್ಜನರು ಭೀತಿ ಪಡುವಂತಾಗಿದೆ. ಸುಮ್ಮನೆ ಲಗ್ನಕ್ಕೆ ವಿಘ್ನ ಮಾಡದೆ ನಡೆಯಲಿಲ್ಲ. ಎಲ ರುಕ್ಮಿಣಿ ನಿಶ್ಚಯವಾಗಿದ್ದು ನನ್ನ ಮಿತ್ರ ಶಿಶುಪಾಲನಿಗೆ. ನೀವು ಜಾರ ಶಿಖಾಮಣಿಗಳು, ಚೋರರು. ನಿಮ್ಮನ್ನು ಬದುಕಲು ಬಿಟ್ಟರೆ ಇಂತಹ ಘಟನೆಗಳು ಆಗುತ್ತಾ ಇರುತ್ತದೆ. ಹಿಂದೆ ಪೂರ್ಣ ವಿರಾಮ ನೀಡುತ್ತೇನೆ. ಬಾ ಮುಂದೆ, ಬಾ ಮುಂದೆ. ಎಲ್ಲ ಅಪ್ಪವನ್ನು
ದೊರೆಕಲ ದೊರೆಕಲ ಸುರಭಿ ತಿರುಗರಿ ಲಕ್ಷ್ಮೀ ವರಿಸಲ ಪೂರ್ಣ ಸಭೆಗೆ ಎಲ್ಲ ಶಿಶುಪಾಲ, ಏನು ಯಾವುದಕ್ಕೂ ಯೋಗ ಎನ್ನುವುದು ಬೇಕು. ನಿನಗೆ ಬಾಸಿಂಗ ಕಟ್ಟುವ ಯೋಗ ಮಾತ್ರ, ಮದುವೆಯ ಯೋಗವಿಲ್ಲ. ಆದಿಲಕ್ಷ್ಮಿಯಾದ ರುಕ್ಮಿಣಿಯು ಆದಿನಾರಾಯಣ ಕೃಷ್ಣನಿಗೆ ಸೇರತಕ್ಕವಳು. ಬಾಸಿಂಗ ಕಟ್ಟಿ ಮದುವೆಯಾಗದಿರುವುದು ಅಮಂಗಳ. ಆದ್ದರಿಂದ ಸಭೆಗೆ ಮುಖ ತೋರಿಸದೆ ನಡೆಯಲಿ. ನಿನ್ನನ್ನು ಕೃಷ್ಣನನ್ನು ಕೊಂದು ರುಕ್ಮಿಣಿಯನ್ನು ಕರೆದುಕೊಂಡು ಹೋಗುತ್ತೇನೆ. ಬಾ ಮುಂದೆ, ಬಾ ಮುಂದೆ. ಏನು ಶಿಶುಪಾಲನನ್ನು ಗೆಲ್ಲಲೆಂದು ಬೀಗಬೇಡ. ಮಹಾಬಲನಾದ ನನ್ನಲ್ಲಿ ಯುದ್ಧ ಮಾಡು. ಎಲ್ಲ ನೀನು ಒಬ್ಬ ಮಹಾಮಲ್ಲನೆ. ನೋಡು ನನ್ನ ಕರದಲ್ಲಿರುವ ಮುಸಲಾಯುಧ. ಮಗರಗಳೇ ಮಗರಗಳೇ ಬರಿಡೆ ಪ್ರಾಣ ಬರೆಯೋ ಎಲ್ಲೋ ಜರಸಂಧ, ಏನು ನಿನಗೆ ಅಂತ್ಯಕಾಲ ಸಮೀಪಿಸಿತು ಎನ್ನುವುದಕ್ಕೆ ಬೇರೆ ಪುರಾವೆ ಯಾಕೆ? ಲಗ್ನ ಸಂಬಂಧವಾಗಿ ವಿಘ್ನ ಉಂಟಾಗಿ ಯುದ್ಧ ಸಂಭವಿಸಿದರೆ ವಿರೋಧಿಗಳ ನಾಶಕ್ಕಾಗಿಯೇ ಧರಿಸಿದ್ದೇನೆ ಮುಸಲಾಯುಧ. ಬಂತು ನನಗೆ ಅಂತ್ಯಕಾಲ ಎಂದು ತಿಳಿದುಕೋ. ನಿಮ್ಮನ್ನು ಪರೀಕ್ಷಿಸುವುದು ಹೊಸತಲ್ಲ. ಹಡಲ ಮಾರಿಯಾಳ ಗೋಬಳ ಕೃಷ್ಣ ಗೋಬಳ ಕೃಷ್ಣ ಬಿಡರಿ ಒಡೆಯ ಬಲರಾಮ, ಏನು ಕಂಸನ ವಧಾನಂತರ ನಿಮ್ಮನ್ನು ಕೊಲ್ಲಬೇಕೆಂದು ಮಧುರೆಗೆ 17 ಬಾರಿ ಬಂದಾಗಲೂ ಹೆದರಿ ಓಡಿ ಹೋದವರು ನೀವು. ಈಗ ನಿಮ್ಮ ಮುಸಲಾಯುಧ ನನ್ನನ್ನು ಏನು ಮಾಡಲಾರದು. ಬಾ ಮುಂದೆ. ಬಾ ಮುಂದೆ. ಎಲ್ಲ ಜಾಲ. ಅರ್ರೆ ಅರೆ ಜಾರ ಚೋರ ಚೋರ
ಖಳಗುಲಾದನಾಗಿ ಮಂಗಳ